ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ. ಮೊದಲೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ಇವತ್ತು ನಾ ಎಲ್ಲಿದ್ದೀನಪ್ಪ ಅಂತಂದ್ರೆ ಇವತ್ತೇನದಲ್ಲ ನಮ್ಮ ವಿಜಯಪುರದಲ್ಲಿ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಜಾತ್ರೆ ನಡೀತಾ ಇದೆ ರೀ. ಅದರ ಅಂಗವಾಗಿ ಏನದಲ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನದಲ್ಲ ಎತ್ತುಗಳ ಜಾತ್ರೆ ನಡೀತಾ ಇದೆ ರೀ. ಇದು ಮಹಾ ಜಾತ್ರೆನೇ ಅಂತ ಅನ್ಬೋದು ರೀ. ಇಲ್ಲಿ ಸಾವಿರಾರು ಸಂಖ್ಯೆಗಳಲ್ಲಿ ಈ ಎತ್ತುಗಳಲ್ಲಿ ಪಾಲ್ಗೊಂಡಿರ್ತಾವೆ ರೀ. ಅದ್ರ ಜೊತೆ ಏನದಲ್ಲ ಮಾರಾಟ ವಹಿವಾಟವು ಕೂಡ ಇಲ್ಲಿ ನಡೀತದೆ ರೀ. ರೈತರು ಬರ್ತಾರೋ ತಮ್ಮ ಬೇಕಾದಂಥ ಎತ್ತುಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಮತ್ತು ಅದೇ ರೀತಿ ಇಲ್ಲಿ ನಾನಾ ಥರ ವಿಧ ಆದಂತಹ ತಳಿಗಳು ಬರ್ತಾವೆ ರೀ ಎತ್ತುಗಳಲ್ಲಿ. ಅವೆಲ್ಲ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣಂತ್ರಿ. ಮತ್ತು ಅದೇನದಲ್ಲ ಇಲ್ಲಿ ವಿಶೇಷವಾಗಿ ಎಷ್ಟರಿಂದ ಎತ್ತಿನ ಪ್ರೈಸ್ ಚಾಲುವಾಗಿ ಎಲ್ಲಿ ತನಕ ಟಾಪಿಗೆ ಹೋಗ್ತದೆ ಅದನ್ನು ಸಹ ತಿಳ್ಕೊಳ್ಳೋಂಥ ರೈತರಿಗೆ ಮಾತಾಡಿಸಿ ಮಾಲಕರಿಗೆ ಮಾತಾಡಿಸಿ ಏನು ಅಂತ ಮತ್ತು ಎಲ್ಲ ತಿಳ್ಕೊಳ್ಳೋಣಂತ. ಇನ್ನು ಕನ್ನಡಿಗ ವಿನಾಯಕ್ ಬ್ಲಾಗ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ನಿಮಗೇನದಲ್ಲ ಒಳ್ಳೆಯ ವಿಡಿಯೋಗಳು ನಿಮಗೆ ಪ್ರಸ್ತುತಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನಾವು ಜಮ್ಮನಕಟ್ಟೆ ಅವ್ರಿ ಬಾದಾಮಿ ಗುಳೇಗುಡ ತಾಲೂಕು ಈ ಸಂಕ್ರಮಣ ಜಾತ್ರೆ ಮಾಡಕತ್ತಿ 40 ವರ್ಷ ಆತ್ರಿ. 40 ವರ್ಷ ಆದ್ರೂ ಈ ಜಾತ್ರೆ ಮೇಲೆ ಯಾವಿಲ್ಲ ಹೆಚ್ಚಿನ ಜಾತ್ರೆ. 5 ಲಕ್ಷಕ್ಕೆ ಜೋಡಿಲಿಂದ ಹಿಡಿದು 1,25,000, 80,000, ಲಕ್ಷ ಎಲ್ಲ ರೈತರು ತೊಗೊತಾರ. ಮತ್ತು ಎಲ್ಲರೂ 5,000ಲಿಂದ ಹಿಡಿದು 5 ಲಕ್ಷ ತನಕ ದನ ಕೊಡ್ತಾರೆ. ಬೆಲೆ ಹಾಕತಿ ಭಾಳ ಒಳ್ಳೆ ಜಾತ್ರೆ ರೀ. ಇಲ್ಲಿ ಭಯಂಕರ ರೈತರು ಜನಸಂಖ್ಯೆ ಕೊಡ್ಬೇಕು ಇದ ಜಾತ್ರೆಗೆನ. ಮತ್ತು ಏನಂದ್ರೆ ಈ ಕಿಲಾರಿ ಒಳಗೆ 4 ಥರ ಕಿಲಾರಿ ರೀ. ಇದ್ರಾಗ ಪೇವರ್ ಕಿಲಾರಿ 1 ಕಿಲಾರಿ, ಅದ್ರಾಗ ಸಾದಾ ಕಿಲಾರಿ ಅಂದ್ರೆ 2ನೇ ನಂಬರು, 3 ನಂಬರು, 4 ನಂಬರು ಮಿಕ್ಸ್ ತಳಿ ಅಂತ ಬರ್ತದೆ ರೀ. ಅದು ಮಿಕ್ಸ್ ತಳಿನೂ ಐತ್ರಿ. ಪೇವರ್ 1ನೇ ನಂಬರ್ ಆಕಳನೂ ಐತಿ. ಆಕಳ ಹೊಟ್ಟಿಲಿ ಎಂಥ ಓರಿ ಬಿಡ್ತಿ ಅಂಥ ಕರ ಹುಡ್ತಾವ್ರಿ. ಅಂಥ ಬೀಜ ತಕ್ಕೋಬೇಕು ಅನ್ನುವಂಥದ್ದು ಇಲ್ಲಿ ಎಲ್ಲ ಥರ ಗೂಳಿ ಕೊಡ್ತಾವೆ ಈ ಬಿಜಾಪುರದೊಳಗೆ. ಬೆಲೆ ಇಷ್ಟ ಅಂತ ಏನಿಲ್ಲ, ಒಂದೇ ಓರಿನ 10 ಲಕ್ಷಕ್ಕೆ ಮಾರಬಹುದು ರೀ. 15 ಲಕ್ಷನೂ ಮಾರ್ಯಾವ್ರಿ. ಆ ಥರನೂ ಅದಾವು. ಒಂದು ತೆರಬಂಡಿ ಎತ್ತು ಒಂದು ಇಲ್ಲಿ ಕೊಂಡ್ಕೊಂಡು ತೊಗೊಂಡಾಗ ಅದು ಎಲ್ಲ ಥರ ಜಾತಿ ಒಳಗೆ ಎದಿ ಗುಂಡಿಗೆ ದಿಪ್ಪ ರಟ್ಟಿ ದಿಪ್ಪ ಇದ್ದು ಅಂದ್ರೆ ಒಂದೇ ಊರಿನ 5 ಲಕ್ಷ ಕೊಟ್ಟು ಒಯ್ಬೋದು ರೀ. ಅಂತಿಂಥ ದೊಡ್ಡ ಜಾತ್ರೆ ಇದು ರೀ. ಬೀಜೋಳ ಮೇವು ರೀ, ಮೆಕ್ಕೆಜೋಳ ಹಾಕೋದ್ರಿ, ಸಿಂಗಾದ ಹೆಂಡ್ರಿ, ಸದಕ ಹಾಕೋದ್ರಿ. ಮತ್ತು ಗುಳಿ ಹೊರಿಯವ್ರು ತತ್ತಿ ಹಾಲು ಯಾವಾಗಲೂ 20 ವರ್ಷ ಕೊಟ್ಟಾನ್ರಿ ಇದಕ್ಕೆ ದೇವರು. ಒಟ್ಟ 20 ವರ್ಷ ರೀ ಇದಕ್ಕೆ. 20 ಎಗಲ್ ಹೊಡೆದಾವಂದ್ರೆ ಅಲ್ಲಿ ಹೊಡೆದು ಬಿಡ್ತಿದ್ರು ಮೊದಲಿನ ಹಿರಿಯರು. ಅಲ್ಲಿಗೆ 20 ಎಗಲ್ ಆಗ್ಯಾವಂದ್ರೆ ಅದನ್ನ ಸರಿಸ್ಬಿಡ್ರಿ. ನೀವು ಮಾಡ್ಕೋತ ಬಂದು ಎಷ್ಟು ವರ್ಷ ಆಯ್ತು ರೀ? ಈಗ ನಾವು ಮಾಡಕೈತಿ 30 ವರ್ಷ ಆತ್ರಿ. ಮತ್ತು ಚಾಯ್ಸ್ ಮಾಡ್ತೀವಿ ದನ ಎಲ್ಲ ನಮ್ಮನಿನೂ ದನಗಳು ಒಳ್ಳೆ ದನ ಇದ್ರೆ ತೊಗೊತೀವಿ, ಸೀದಾ ಇದ್ರನ್ನ ಬೆಲೆ ಮಾಡ್ತೀವಿ. ಎಲ್ಲ ನಾವು ಸಾಕಿದಂಗೆ ಐತಿ ನೋಡ್ರಿ. ರೈತರಿಗೆ ಒಂದು ಒಳ್ಳೆ ಒಳ್ಳೇದ್ರಿ. ಇದ್ರೊಳಗೆ ನಾವು ಉತ್ಪನ್ನ ತೆಗಿಬೇಕು ಅನ್ನುವಂಥದ್ದು ಒಟ್ಟು ನಾವು ಇವು ಇರ್ಲಾದ ನಮಗೆ ಹೊತ್ತು ಹೋಗುದಿಲ್ರಿ. ಎತ್ತಿನ ರೈತಗೆ ನಮ್ಮ ಭೂಮಿ ಒಳಗೆ ನಮಗೆ ರೈತಗೆ ಬೆನ್ನೆಲುಬೇ ಈ ಎತ್ತ ಬಸವಣ್ಣ ದೇವರು. ಬಸವಣ್ಣ ಇರ್ಲಿಕ್ಕಾರ ಮನಿ ಅಲ್ರಿ. ಅದು ಮನಿನೇ ಹೇಳಬೇಡ. ನಮ್ಮ ಬಸವಣ್ಣ ಇದ್ರೆ ನಮಗೆ ಒಳ್ಳೇದು. ನಾವು ಬೇಕಾದಂಥ 20 ಲಕ್ಷ 40 ಲಕ್ಷ ಕೊಟ್ಟು ಕಾರ್ ಗಾಡಿ ತಿರ್ಬೇಕಾದ್ರೆ ನೋಡೋದಿಲ್ಲ. 2 ಎತ್ತು ನಮಗೆ ಬಂಗಾರ ಮನಿ ಒಳಗೆ. ಎತ್ತಿನಂಥ ಶ್ರೇಷ್ಠ ಅದು ಯಾವುದೂ ಅಲ್ಲ. ತುಂಬ ಧನ್ಯವಾದಗಳು ತಮಗೆ.
ಜೊತೆ ಬಿರಾದಾರ ಬಬ್ಬೇಶ್ವರದಾರ ನಾವು ಕಿಲಾರಿ ಎರಡು ಥರ ಹಾಕಿವ್ರಿ. ಇದು ಹೊಸ ಕಿಲಾರಿ, ಅದು ವೈಟ್ ಕಿಲಾರಿ. ಅದು ಆ ಕಡೆ ಮಹಾರಾಷ್ಟ್ರ ಸೈಡ್ ಹೆಚ್ಚಿಗೆ ಇಂಪ್ರೂವ್ಮೆಂಟ್ ಆಗ್ತದೆ. ನಮ್ಮ ಕರ್ನಾಟಕದಾಗ ಬಂದ್ರೆ ಇದು ಬಿಳಿ ಕಿಲಾರಿ ಹಾಕ್ತಿವಿ. ಅಂದ್ರೆ ಇದ್ರೊಳಗೆ ಎಷ್ಟು ತಳಿಗಳು ಬರ್ತಾವ್ರಿ? ನಮ್ಮ ಭಾಗದಾಗ ಕಟ್ಟು ತಳಿಗಳು 4 ರೀ. 4 ತಳಿ. ಬೇರೆ ಬೇರೆ ಬೈಕ್ಗಳು ಬೇರೆ ಬೇರೆ ತಳಿಗಳು ಅದಾವ. ಹೌದ್ರಿ. ಅಂದ್ರೆ ಇದ್ರದ್ದೇನು ಸಪ್ರೇಟ್ ಒಂದೊಂದು ತಳಿಗೆ ಒಂದು ಎಂದಿಷ್ಟು ಪ್ರೈಸ್ ಅಂತ ಇರ್ತದೇನ ಹಣ? ಒಂದೊಂದು ಹವ್ಯಾಸ. ಒಬ್ಬೊಬ್ರು ಹೊಸ ಕಿಲಾರಿ ಕಟ್ತಾರ, ಒಬ್ಬೊಬ್ರು ಪಾಂಡ್ರಾ ಕಿಲಾರಿ ಕಟ್ತಾರ, ಒಬ್ಬೊಬ್ರು ಬಿಳಿ ಕಿಲಾರಿ ಕಟ್ತಾರ. ಅವ್ರ ಕಟ್ಬೋದು ಅವ್ರು. ಅಂದ್ರೆ ಎಲ್ಲಿಂದ ಇದು ಹಣ ಇದು ಪ್ರೈಸ್ ಚಾಲು ರೀ? ನೋಡ್ರಿ, ಲಕ್ಷ ಹಿಡ್ಕೊಂಡ 10, 15, 20 ಲಕ್ಷ ತನ ನಡೆದ. 20 ಲಕ್ಷ ತನ. ಇಲ್ಲಿ ಸರಿಸುಮಾರು ಇಲ್ಲಿ ಬಂದಂತ ಜಾತ್ರೆ ಒಳಗೆ 20 ಲಕ್ಷ ತನೂ ಬಂದಾವ. ಹೌದ್ರಿ. ಮತ್ತೆ ಇದ್ರದ್ದು ಏನ್ರಿ ಸರ್? 8 ಲಕ್ಷ. 8 ಲಕ್ಷ ರೂಪಾಯಿ. ಮತ್ತು ಅದು ವೈಟ್ ಅಂದ್ರೆ ಅದು 5 ಲಕ್ಷ. ಎಲ್ಲ ಹುಲ್ಲು ನೋವ, ಗೊಂಜಾಳ ನೋವ, ಮತ್ತು ಮೇಲಾಗಿ ಬುಸ. ಓಕೆ, ತುಂಬ ಧನ್ಯವಾದಗಳು. ಧನ್ಯವಾದ.